ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಮಂಜು ಹ್ಯಾಪಿ ವರ್ಲ್ಡ್. ಈ ವರ್ಷ ಕರ್ನಾಟಕದ ಬಜೆಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಂಗಳೂರಿನಿಂದ ತುಮಕೂರಿನವರೆಗೆ ಮೆಟ್ರೋ ರೂಪಿಸುವುದಾಗಿ ಬಜೆಟ್ನಲ್ಲಿ ತಿಳಿಸಿದ್ದರು. ಅದರ ಬಗ್ಗೆ ಈಗ ಪ್ರಮುಖವಾದ ಅಪ್ಡೇಟ್ ಸಿಕ್ಕಿದೆ. ಅದೇನಪ್ಪ ಅಂದರೆ, ಬೆಂಗಳೂರಿನಿಂದ ತುಮಕೂರಿನವರೆಗೆ ಅನಾಲಿಸಿಸ್ ನಡೆಯುತ್ತಿದ್ದು ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟನ್ನು ತಯಾರಿಸಲಾಗುತ್ತಿದೆ. ಈ ಬೆಂಗಳೂರು ಹಾಗೂ ತುಮಕೂರಿನ ನಡುವೆ 19 ನಿಲ್ದಾಣಗಳು ಬರಲಿವೆ. ಈ ಹಿಂದೆ ಡಿ.ಕೆ. ಶಿವಕುಮಾರ್ ಅವರು ಚಲ್ಲಘಟ್ಟದಿಂದ ಬಿಡದಿ, ಬೊಮ್ಮಸಂದ್ರದಿಂದ ಅತ್ತಿಬೆಲೆ, ಸಿಲ್ಕ್ ಇನ್ಸ್ಟಿಟ್ಯೂಟಿಂದ ಹಾರೋಹಳ್ಳಿ ಹಾಗೂ ಮಾದಾವರದಿಂದ ಕುಣಿಗಲ್ ಕ್ರಾಸ್ನವರೆಗೆ ಮೆಟ್ರೋವನ್ನು ಮಾಡುವುದಾಗಿ ಹೇಳಿದ್ದರು. ಮಾದಾವರದಿಂದ ಕುಣಿಗಲ್ ಕ್ರಾಸ್ಗೆ 11 ಕಿಲೋಮೀಟರ್ ಇತ್ತು. ಆಗ ಪರಮೇಶ್ವರ್ ಅವರು ಕುಣಿಗಲ್ ಕ್ರಾಸ್ನ ಬದಲಿಗೆ ನೇರವಾಗಿ ತುಮಕೂರಿಗೆ ಮೆಟ್ರೋ ತಂದರೆ ಸಾಕಷ್ಟು ಟ್ರಾಫಿಕ್ ಅನ್ನು ಕಡಿಮೆ ಮಾಡಬಹುದು ಎಂಬ ನಿಟ್ಟಿನಲ್ಲಿ ತಮ್ಮ ತವರು ಜಿಲ್ಲೆಗೆ ಮೆಟ್ರೋವನ್ನು ತರಬೇಕು ಎಂದು ಸಿದ್ದರಾಮಯ್ಯನವರನ್ನು ಒತ್ತಾಯಿಸಿದ್ದರು. ನಂತರ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಮಾದಾವರದಿಂದ ತುಮಕೂರಿನ ತನಕ ಹಾಗೂ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ದೇವನಹಳ್ಳಿ ತನಕ ಮೆಟ್ರೋವನ್ನು ಮಾಡಲಾಗುವುದು ಎಂದು ತಿಳಿಸಿದ್ದರು. ಈ ಯೋಜನೆಯು ಹಸಿರು ಮಾರ್ಗದ ಮಾದಾವರದಿಂದ ಶುರುವಾಗಿ ತುಮಕೂರಿನ ಬಸ್ ನಿಲ್ದಾಣದವರೆಗೆ ನಡೆಯಲಿದೆ ಹಾಗೂ ಇದಕ್ಕೆ ಟೆಂಡರ್ ಪ್ರಕ್ರಿಯೆಯನ್ನು ಮಾರ್ಚಲ್ಲೇ ಆರಂಭಿಸಿದ್ದಾರೆ. ಅದಕ್ಕೆ ಕೊನೆಯ ದಿನಾಂಕ ಏಪ್ರಿಲ್ 2 ಈ ಗುತ್ತಿಗೆಯನ್ನು ಯಾವ ಕಂಪನಿ ಟೆಂಡರ್ ತೆಗೆದುಕೊಂಡಿದೆ ಎಂಬ ಮಾಹಿತಿ ಇನ್ನೂ ಹೊರಬಿದ್ದಿಲ್ಲ. ಬೆಂಗಳೂರಿನ ಮಾದಾವರ BIEC ನಿಲ್ದಾಣದಿಂದ ಪ್ರಾರಂಭವಾಗುವ ಈ ಮೆಟ್ರೋ ಮಾರ್ಗವು ತುಮಕೂರು ಬಸ್ ನಿಲ್ದಾಣದವರೆಗೆ ವಿಸ್ತರಿಸುವ ಗುರಿ ಹೊಂದಿದೆ. ಬಹುನಿರೀಕ್ಷಿತ ಈ ಯೋಜನೆಯು ತುಮಕೂರು ಬೆಂಗಳೂರು ನಡುವಿನ ಸಾರಿಗೆ ಸೌಲಭ್ಯವನ್ನು ಮತ್ತಷ್ಟು ಸುಲಭವಾಗಿಸಲಿದೆ. 19 ಎಲಿವೇಟೆಡ್ ನಿಲ್ದಾಣಗಳು ಪ್ರಮುಖ ಪ್ರದೇಶಗಳಿಗೆ ಸೇವೆ ಸಲ್ಲಿಸಲು ಮತ್ತು ತುಮಕೂರಿನೊಳಗೆ ತಡೆರಹಿತ ಪ್ರಯಾಣಕ್ಕೆ ಅನುಕೂಲವಾಗುವಂತೆ ಯೋಜನೆ ರೂಪಿಸಲಾಗಿದೆ. ನಮ್ಮ ಮೆಟ್ರೋ ಮಾರ್ಗದ ಅಂದಾಜು ಉದ್ದ 52 ಕಿಲೋಮೀಟರ್. ಪ್ರಯಾಣದ ಸಮಯ ಮತ್ತು ಸಂಚಾರ ದಟ್ಟಣೆಯನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ. ತುಮಕೂರು ಮೆಟ್ರೋ ಯೋಜನೆಯು ಆರ್ಥಿಕ ಅಭಿವೃದ್ಧಿ ಮತ್ತು ನಿವಾಸಿಗಳ ಜೀವನದ ಗುಣಮಟ್ಟವನ್ನು ಹೆಚ್ಚಿಸುವ ಭರವಸೆಯನ್ನು ಹೊಂದಿದೆ. ಈ ಯೋಜನೆಯಿಂದಾಗಿ ಸಾಕಷ್ಟು ಕಂಪನಿಗಳು ನೆಲಮಂಗಲ ಹಾಗೂ ದಾಬಸ್ಪೇಟೆಯ ನಡುವೆ ಹೂಡಿಕೆಯನ್ನು ಮಾಡಲಿದ್ದು ಇಲ್ಲಿನ ಜನರಿಗೆ ಸಾಕಷ್ಟು ಅನುಕೂಲವಾಗಲಿದೆ. ನಮ್ಮ ಮೆಟ್ರೋ ಯೋಜನೆಗಳನ್ನು ಅಂತಿಮಗೊಳಿಸಲು ಮತ್ತು ಅಗತ್ಯ ಅನುಮೋದನೆಗಳನ್ನು ಪಡೆಯಲು ಅಧಿಕಾರಿಗಳು ಕೆಲಸ ಮಾಡುತ್ತಿದ್ದಾರೆ. ಒಮ್ಮೆ ಯೋಜನೆ ಕಾರ್ಯರೂಪಕ್ಕೆ ಬಂದರೆ ಬೆಂಗಳೂರಿಗೆ ಉಪನಗರವಾಗಿ ತುಮಕೂರು ಅಭಿವೃದ್ಧಿ ಹೊಂದಲಿದೆ. ಗೃಹ ಸಚಿವ ಡಾ. ಜಿ. ಪರಮೇಶ್ವರ್ ಅವರು ತುಮಕೂರಿಗೆ ಮೆಟ್ರೋ ಬರುವುದಾಗಿ ಈ ಹಿಂದೆಯೇ ಹೇಳಿದ್ದರು. PPE ಮಾಡೆಲ್ನಲ್ಲಿ ಬರುವ ಈ ಮೆಟ್ರೋ ಯೋಜನೆಯನ್ನು ಗಣರಾಜ್ಯೋತ್ಸವ ದಿನದಂದು ಹೇಳಿದ್ದರು. ನಂತರ CM ಜೊತೆ ಮಾತಾಡಿ ಇವಾಗ ಅವರು ತುಮಕೂರಿಗೆ ಮೆಟ್ರೋ ತರುವಲ್ಲಿ ಸಾಕಷ್ಟು ಯಶಸ್ವಿಯಾಗಿದ್ದಾರೆ. ಈ ಬೆಂಗಳೂರು ತುಮಕೂರಿನ ಮೆಟ್ರೋ ನಡುವೆ ಯಾವ್ಯಾವ ಸ್ಟೇಷನ್ಸ್ ಬರುತ್ತೆ ಅಂತ ನೋಡೋದಾದರೆ, ಈಗಾಗಲೇ ಚಾಲ್ತಿಯಲ್ಲಿರುವ ನಾಗಸಂದ್ರದಿಂದ ಮಾದಾವರ ತನಕ ಕಾಮಗಾರಿ ಪೂರ್ಣಗೊಂಡ ನಂತರ ಮಾದಾವರದಿಂದ ಶುರುವಾಗುವ ಸ್ಟೇಷನ್ಸ್ ಇದಾಗಿದೆ. ಮಾದಾವರ, ನೆಕ್ಸ್ಟ್ ಮಾಕಾಳಿ, ದಾಸನಪುರ, ನೆಲಮಂಗಲ ಬಸ್ ನಿಲ್ದಾಣ, ನೆಲಮಂಗಲ ಟೋಲ್, ಬೂದಿಹಾಳ, ಟಿ. ಬೇಗೂರು, ಕುಲುವನಹಳ್ಳಿ, ಸೋಂಪುರ ಕೈಗಾರಿಕಾ ಪ್ರದೇಶ, ದಾಬಸ್ಪೇಟೆ, ನಲ್ಲಯ್ಯನಪಾಳ್ಯ, ಚಿಕ್ಕಹಳ್ಳಿ, ಹಿರೇಹಳ್ಳಿ, ಪಂಡಿತ್ನಳ್ಳಿ, ಕ್ಯಾತ್ಸಂದ್ರ, ಬಟವಾಡಿ, ತುಮಕೂರು ವಿಶ್ವವಿದ್ಯಾನಿಲಯ ಹಾಗೂ ತುಮಕೂರು ಬಸ್ ನಿಲ್ದಾಣದಲ್ಲಿ ಕೊನೆಗೊಳ್ಳಲಿದೆ. ಈ ಮೆಟ್ರೋ ಲೈನ್ಗಳು ನಮ್ಮ ಬೆಂಗಳೂರು ಹಾಗೂ ತುಮಕೂರಿನ ಹೆದ್ದಾರಿಯಾದ NH-48 ಪಕ್ಕದಲ್ಲೇ ಹಾದು ಹೋಗಲಿದೆ. ಇದಕ್ಕಾಗಿ ಸಾಕಷ್ಟು ಲ್ಯಾಂಡ್ ಅಕ್ವಿಸಿಷನ್ ಕೂಡ ಮಾಡಲಾಗುತ್ತದೆ ಹಾಗೂ ತುಮಕೂರಿನಲ್ಲಿಯೂ ಸಹ ಈ ರೈಲ್ವೆ ಹಳಿಗಳು ಹಾದು ಹೋಗಲಿದ್ದು ಅಲ್ಲಿಯೂ ಸಹ ಸ್ಟೇಷನ್ ನಿರ್ಮಾಣಕ್ಕಾಗಿ ಲ್ಯಾಂಡ್ ಅಕ್ವಿಸಿಷನ್ ಅನ್ನು ಮಾಡಲಾಗುತ್ತದೆ. ಈ ಹೊಸ ಲೈನ್ಗೆ ಬೇಕಾಗಿರುವ ಬಜೆಟ್ ಹಾಗೂ ಯಾವ ಸಮಸ್ಯೆ ಎದುರಿಸಬೇಕಾಗುತ್ತದೆ ಎಂಬ ವಿವರಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸುವೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.